ನಮಸ್ಕಾರ ವೀಕ್ಷಕರೇ, ನೀವು HDFC, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ ಬಂಧನ್ ಬ್ಯಾಂಕ್ ಗ್ರಾಹಕರ? ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ? ಹಾಗಿದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ಯಾಕಂದ್ರೆ ಬರುವ ಏಪ್ರಿಲ್ 1ರಿಂದ ನಿಮ್ಮ ಬ್ಯಾಂಕಿಂಗ್ ಶೈಲಿಯೇ ಬದಲಾಗಲಿದೆ. ಹೌದು, ಇನ್ನು ಮುಂದೆ ATMನಿಂದ ಹಣ ತೆಗೆಯೋದು ಮೊದಲಿನಷ್ಟು ಸುಲಭ ಅಲ್ಲ. ಒಂದು ಸಣ್ಣ ತಪ್ಪಾದ್ರೂ ಸಾಕು, ನಿಮ್ಮ ಖಾತೆಯಿಂದ ದಂಡದ ರೂಪದಲ್ಲಿ ಹಣ ಕಟ್ ಆಗುತ್ತೆ. ಅಷ್ಟೇ ಅಲ್ಲ, ಪಾನ್ ಕಾರ್ಡ್ ಮಾಡಿಸೋದು ಇನ್ನು ಮುಂದೆ ಅಷ್ಟು ಈಸಿ ಅಲ್ವೇ ಅಲ್ಲ. ಏನಿದು ಹೊಸ ನಿಯಮ? ಜನಸಾಮಾನ್ಯರ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನೀಡಲಿದ್ದೇವೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ATM ನಿಯಮಗಳ ಶಾಕ್. ಮೊದಲನೆಯದಾಗಿ ATM ನಿಯಮಗಳ ಬಗ್ಗೆ ಮಾತನಾಡೋಣ. ನಾವು ಇತ್ತೀಚೆಗೆ ಕಾರ್ಡ್ ಇಲ್ಲದೆ UPI ಮೂಲಕ ಹಣ ತೆಗೆಯೋದನ್ನ ರೂಢಿ ಮಾಡಿಕೊಂಡಿದ್ದೇವೆ ಅಲ್ವಾ? ಆದರೆ ಈಗ HDFC ಬ್ಯಾಂಕ್ ಇದಕ್ಕೆ ಬ್ರೇಕ್ ಹಾಕಿದೆ. ಇನ್ನು ಮುಂದೆ ನೀವು UPI ಮೂಲಕ ATMನಿಂದ ಹಣ ತೆಗೆದ್ರೂ ಅದನ್ನ ಕಾರ್ಡ್ ಟ್ರಾನ್ಸಾಕ್ಷನ್ ಅಂತ ಪರಿಗಣಿಸಲಾಗ್ತದೆ. ಅಂದ್ರೆ ನಿಮ್ಮ ತಿಂಗಳ ಫ್ರೀ ಲಿಮಿಟ್ ನಲ್ಲಿ ಇದು ಕೂಡ ಲೆಕ್ಕಕ್ಕೆ ಬರುತ್ತೆ. ಲಿಮಿಟ್ ದಾಟಿದ್ರೆ ಪ್ರತಿ ಬಾರಿ 23 ರೂಪಾಯಿ ಪ್ಲಸ್ ಟ್ಯಾಕ್ಸ್ ದಂಡ ಕಟ್ಟಬೇಕು. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗ್ರಾಹಕರಿಗಂತೂ ದೊಡ್ಡ ಶಾಕ್ ಆಗಿದೆ. ಕೆಲವು ಪ್ರೀಮಿಯಂ ಕಾರ್ಡ್ಗಳ ದಿನದ ಲಿಮಿಟ್ ಅನ್ನ 1,00,000ದಿಂದ 50,000ಕ್ಕೆ ಇಳಿಸಲಾಗಿದೆ. ಅಷ್ಟೇ ಅಲ್ಲ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲದೆ ನೀವು ATMನಲ್ಲಿ ಟ್ರೈ ಮಾಡಿ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಅದಕ್ಕೂ ನೀವು 25 ರೂಪಾಯಿ ದಂಡ ತೆರಬೇಕಾಗತ್ತೆ. ಅಬ್ಬಾ, ಅಂದ್ರೆ ಹಣ ಇಲ್ದಿದ್ರೂ ದಂಡ ಕಟ್ಟಬೇಕು ಅನ್ನೋದು ನೆನಪಿರ್ಲಿ. ಪ್ಯಾನ್ ಕಾರ್ಡ್ ಪಡೆಯೋದು ಇನ್ಮುಂದೆ ಕಬ್ಬಿಣದ ಕಡಲೆ. ಈಗ ಪ್ಯಾನ್ ಕಾರ್ಡ್ ವಿಷಯಕ್ಕೆ ಬರೋಣ. ಇದುವರೆಗೂ ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಕು, ಆನ್ಲೈನ್ ನಲ್ಲಿ ಸುಲಭವಾಗಿ ಪ್ಯಾನ್ ಕಾರ್ಡ್ ಸಿಗ್ತಿತ್ತು. ಆದರೆ ಏಪ್ರಿಲ್ 1ರ ನಂತರ ಈ ಆಟ ನಡೆಯಲ್ಲ. ಸರ್ಕಾರ ಈಗ ನಿಯಮಗಳನ್ನ ಕಠಿಣಗೊಳಿಸಿದೆ. ಇನ್ಮುಂದೆ ಪ್ಯಾನ್ ಕಾರ್ಡ್ ಬೇಕಂದ್ರೆ ಬರೀ ಆಧಾರ್ ಸಾಲದು. ನಿಮ್ಮ ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್, ವೋಟರ್ ID ಅಥವಾ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಮತ್ತು ಪ್ಯಾನ್ ಅರ್ಜಿಯಲ್ಲಿರುವ ಹೆಸರು ಅಕ್ಷರ ಸಹ ಒಂದೇ ಇರಬೇಕು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗತ್ತೆ. ಹಾಗಾಗಿ ಕೂಡಲೇ ನಿಮ್ಮ ಆಧಾರ್ ಮಾಹಿತಿ ಸರಿಯಾಗಿದ್ಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಲಿಮಿಟ್ಸ್ ಯಾರಿಗೆ ನೀರಾಳುತ್ತೆ? ಆದರೆ ಎಲ್ಲವೂ ಕೆಟ್ಟ ಸುದ್ದಿ ಅಲ್ಲ. ಒಂದಷ್ಟು ಗುಡ್ ನ್ಯೂಸ್ ಕೂಡ ಇದೆ. ಆದಾಯ ತೆರಿಗೆ ಇಲಾಖೆ ಕೆಲವು ಮಿತಿಗಳನ್ನು ಏರಿಸಿದೆ. ಉದಾಹರಣೆಗೆ, ಮೊದಲು 10 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿ ಖರೀದಿಗೆ ಪ್ಯಾನ್ ಕಾರ್ಡ್ ಬೇಕಿತ್ತು. ಈಗ ಆ ಮಿತಿಯನ್ನು 20 ಲಕ್ಷಕ್ಕೆ ಏರಿಸುವ ಸಾಧ್ಯತೆ ಇದೆ. ಹೋಟೆಲ್ ಬಿಲ್ 1 ಲಕ್ಷ ದಾಟಿದಾಗ ಮಾತ್ರ ಇನ್ಮುಂದೆ ಪ್ಯಾನ್ ಕಾರ್ಡ್ ತೋರಿಸಬೇಕಾಗತ್ತೆ. ಇದು ಮಧ್ಯಮ ವರ್ಗದವರಿಗೆ ಸ್ವಲ್ಪ ಸಮಾಧಾನ ತರುವ ವಿಷಯ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಸರ್ಕಾರ ಯಾಕೆ ಹೀಗೆ ಮಾಡ್ತಿದೆ ಅಂತ. ಇದರ ಹಿಂದೆ 3 ಮುಖ್ಯ ಉದ್ದೇಶಗಳಿವೆ. ಮೊದಲನೆಯದ್ದು ಡಿಜಿಟಲ್ ಪೇಮೆಂಟ್. ಜನ ನಗದು ಬಳಸೋದನ್ನ ಕಡಿಮೆ ಮಾಡಿ ಹೆಚ್ಚೆಚ್ಚು UPI ಬಳಸಲಿ ಎಂಬುದು ಬ್ಯಾಂಕ್ಗಳ ಆಸೆ. ಎರಡನೆಯದ್ದು ನಕಲಿ ಪ್ಯಾನ್ ತಡೆ. ಹೆಚ್ಚುವರಿ ದಾಖಲೆಗಳನ್ನು ಕೇಳುವ ಮೂಲಕ ಫೇಕ್ ಪ್ಯಾನ್ ಕಾರ್ಡ್ಗಳ ಹಾವಳಿ ತಪ್ಪಿಸೋದು ಸರ್ಕಾರದ ಗುರಿಯಾಗಿದೆ. ಮೂರನೆಯದ್ದು ನಿರ್ವಹಣಾ ವೆಚ್ಚ. ATM ಮಷೀನ್ ಮತ್ತು ಭದ್ರತೆಗಾಗಿ ಬ್ಯಾಂಕ್ಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದನ್ನು ಸರಿದೂಗಿಸಲು ಈ ದಂಡದ ನಿಯಮ ಮಾಡಲಾಗಿದೆ. ಸೊ ವೀಕ್ಷಕರೇ, ಏಪ್ರಿಲ್ 1ರ ಗಡುವು ಹತ್ತಿರದಲ್ಲೇ ಇದೆ. ನಿಮ್ಮ ಆಧಾರ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ಹಿಂದೆ ಸರಿಪಡಿಸ್ಕೊಳ್ಳಿ. ಹಣ ಹಿಂಪಡೆಯುವಾಗ ನಿಮ್ಮ ಬ್ಯಾಂಕ್ ಲಿಮಿಟ್ ಎಷ್ಟಿದೆ ಅನ್ನೋದು ನೆನಪಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದೇ ರೀತಿಯ ಆರ್ಥಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.